ಕಾಂಟೆಂಟ್ ಎಲ್ಲ ಯಾರು ಪ್ಲಾನ್ ಮಾಡ್ತಾರೆ? ನಾವು ಇಬ್ರು ಸೇರಿ ಪ್ಲಾನ್ ಮಾಡ್ತೀವಿ. ಹಕ್ಕಿನೇ ಹರಿದಾಡೋ ಹೊಳೆಯನ್ನೇ ಕವಿತೆಯಲ್ಲಿ ಕಟ್ಟಿ ಹಾಕೋ ಮಾತಾಡಕ್ಕಿಲ್ವಾ ಮಾತಾಡಕ್ಕಿಲ್ವಾ ಇವ್ರು ಎಂತ ಆಕ್ಟರ್ ಅಂತ ಹೇಳಿದ್ರೆ ಅವರೇ ಬಾಯಲ್ಲಿ ಹೇಳ್ಕೊಂಡು ಮಾಡ್ತಾರೆ, ಆಮೇಲೆ ಮರ್ಜು ಮಾಡೋದಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅದೇ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಆಕ್ಚುಲಿ ಅವಳು ಬೈದ್ರು ಏನಕ್ಕೆ ಬೈತಾವಳೆ ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ. ಕಂಟೆಂಟ್ ಮಾಡ್ತೀವೋ ಅದೇ ಅಂದ್ರೆ ಎಷ್ಟೊಂದು ಇದು ಕುಡಿಯೋದೆಲ್ಲ ಮಾಡಿದ್ವಿ. ನಾನು ದೊಡ್ಡ ಕುಡ್ಕ ಅನ್ಕೊಂಬಿಟ್ಟಿದ್ರು ಆಕ್ಚುಲಿ. ಹಲೋ, ಈ ಮಾಯಾ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನನ್ನ ಜೊತೆಗೆ ರಜನಿ ಮತ್ತು ಅರುಣ್ ಗೌಡ ಇದ್ದಾರೆ. ಅವರಿಬ್ಬರನ್ನ ಮಾತಾಡಿಸ್ತಾ ಹೋಗೋಣ. ಬಟ್ ಮಾತಾಡ್ಸೋದಕ್ಕಿಂತ ಮುಂಚೆ ಅವ್ರಿಗೆ ಪಾಪ ತುಂಬ ಸುಸ್ತಾಗಿದೆ ಅಂತ. ಎಷ್ಟು ಸುಸ್ತಾಗಿದೆ ನಿಮ್ಮಿಬ್ಬರಿಗೆ? ಏನಿಲ್ಲ, ಇವಾಗ ಸ್ವಲ್ಪ ಎನರ್ಜಿ ಬರ್ತಾ ಇದೆ ನೋಡಿ. ಇದು ಆ್ಯಕ್ಚುಲಿ ನಮಗೆ ಖುಷಿ ಕೊಡೋದಲ್ವಾ? ಕ್ಯಾಮ್ರಾ ಅಂದರೆ ಎನರ್ಜಿ, ಫುಲ್ ಎನರ್ಜಿ. ಎಸ್, ಯಾವಾಗಲೂ ಅಷ್ಟೇ. ಶೂಟಿಂಗ್ ಇಲ್ಲ ಅಂದ್ರೆ ಕಾಲು ನೋವ್ತಾ ಇದೆ, ಜ್ವರ ಬಂದಂಗೆ ಆಗ್ತಿದೆ, ಸುಸ್ತಾಗ್ತಿದೆ ಅಂತಾರೆ. ಶೂಟಿಂಗ್ ಅಲ್ಲಿ ಫೋನ್ ಮಾಡಿದಾಗ ಯಾವತ್ತೂ ಅದನ್ನ ಹೇಳೋದೇ ಇಲ್ಲ. ಸೀರಿಯಸ್ಲಿ ಅವನು ಅದೇ ಹೇಳ್ತಿರ್ತಾನೆ, ಇವತ್ತು ಯಾಕೋ ತುಂಬ ಕಾಲು ನೋವ್ತಿದೆ ಕಣೋ ಅಂತಂದರೆ, ಇವತ್ತು ಶೂಟಿಂಗ್ ಇಲ್ವಲ್ಲ ಅದಕ್ಕೆ ಅಂತಾನೆ. ನೋಡಿ, ಎಂತ ಒಂದು ಡೆಡಿಕೇಟೆಡ್ ವೈಫ್ ಅಲ್ಲ ನಿಮ್ಗೆ ಸಿಕ್ಕಿರೋದು. ನಿಮ್ಗೆ ಹಂಗೆ ಅನ್ಸುತ್ತೆ? ಏನಾದ್ರು ಶೂಟಿಂಗ್, ಏನಾದ್ರು ಇವರು ಶೂಟಿಂಗ್ ಮಾಡೋಣ ಅಂದಾಗ ನಿಮ್ ಕೈಕಾಲು ನೋವು ಬರುತ್ತಾ ಅಥವಾ ಸುಮ್ಮನಿದ್ದಾಗ ಕೈ ಮಲ್ಕೊಳ್ಳೋಣ ಅನಿಸ್ತಾ ಇರುತ್ತೆ. ಅವ್ರದ್ದು ಅದೇ ಅಲ್ವಾ ಕೆಲಸ, ತಿನ್ನು, ವರ್ಕೌಟ್ ಮಾಡು, ಮಲ್ಕೋ, ಅಷ್ಟೇ ಕೆಲಸ ಅವ್ರದ್ದು. ಮತ್ತೆಲ್ಲ ಬ್ಯಾಕ್ಗ್ರೌಂಡ್ ಕೆಲಸ ಎಲ್ಲ ನೀವೇ ಪ್ರಿಪೇರ್ ಮಾಡು, ರೆಡಿ ಮಾಡು, ಪ್ಲಾನ್ ಮಾಡು. ಎಲ್ಲ ಪ್ರಿಪೇರ್ ಮಾಡು, ಅದೆಲ್ಲ ಏನಿಲ್ಲ. ಅವನೇ ಪಾಪ ಅಡುಗೆ ಮಾಡ್ಕೊಂಡು ಅವನೇ ಎಲ್ಲ ಪ್ರಿಪೇರ್ ಮಾಡ್ಕೋತಾನೆ. ಕಾಂಟೆಂಟ್ ಎಲ್ಲ ಯಾರು ಪ್ಲಾನ್ ಮಾಡ್ತಾರೆ? ಯಾಕಂದ್ರೆ ನಿಮ್ಮ ಕಾಂಟೆಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತೆ ನಾವು ಇಬ್ರು ಸೇರಿ ಪ್ಲಾನ್ ಮಾಡ್ತೀವಿ. ಸೊ ಆ ಥರ ಏನು ಒಬ್ಬರೇ ಅಂತ ಏನಿಲ್ಲ, ಇಬ್ರು ಪ್ಲಾನ್ ಮಾಡ್ತೀವಿ. ಸೊ ಯಾವುದು ಬೆಸ್ಟ್ ಅನ್ಸುತ್ತೋ ಅದನ್ನ ತಗೊಂಡು ಮಾಡ್ತೀವಿ. ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ ತಗೊಂಡು ಬೇಸಿಕಲಿ ಆಮೇಲೆ ಪ್ಲಾನ್ ಮಾಡ್ತೀವಿ. ಓಕೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ವ್ಯೂವರ್ಸ್ ಪಾಯಿಂಟಿಂದ ಏನು ಚೆನ್ನಾಗಿ ಕಾಣಿಸುತ್ತೆ, ಅವ್ರು ತಗೊಳ್ತಾರೆ ಅನ್ನೋದನ್ನ ಫೈನಲೈಸ್ ಮಾಡಿ ಅದನ್ನು. ಓಕೆ, ಈಗ ಜಸ್ಟ್ ಇಲ್ಲೊಂದು ರೀಲ್ ಪ್ಲಾನ್ ಮಾಡ್ತಿದ್ರಲ್ಲ, ನಾವು ಸ್ವಲ್ಪ ಆಡಿಯನ್ಸಿಗೆ ಕ್ಲೂ ಕೊಡೋಣ. ಏನು ಮಾಡ್ತಿದ್ರಿ ಕಾಂಟೆಂಟ್? ಫೇವ್ರೆಟ್ ಹೀರೋ, ಫುಲ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತಿದ್ರಿ. ಅದು ನಾನು ಫಸ್ಟ್ ಟೈಮ್ ನೋಡಿದ್ದು. ಈಗ ನಾವೆಲ್ಲ ಸಾಂಗ್ ಎಲ್ಲ ಹಾಕಿ ಮಾಡ್ತೀವಲ್ಲ, ಇವ್ರು ಎಂತ ಆ್ಯಕ್ಟರ್ ಅಂತ ಹೇಳಿದ್ರೆ ಅವರೇ ಬಾಯಲ್ಲಿ ಹೇಳ್ಕೊಂಡು ಮಾಡ್ತಾರೆ, ಆಮೇಲೆ ಮರ್ಜು ಮಾಡೋದಲ್ವ ಅದನ್ನು? ಸುಮ್ಮನೆ ಅದು ಹಂಗೆ ಲಿಪ್ ಕೊಟ್ಬಿಟ್ಟು ಆಮೇಲೆ ಮರ್ಜು ಮಾಡ್ಕೊಳ್ಳೋದು. ಸ್ವಲ್ಪ ಇವಾಗ ನೀವು ಮಾಡಿ ನಮ್ಮ ಜನ ಗೆಸ್ ಮಾಡ್ತಾರೆ ಇದು ಯಾವುದಕ್ಕಿರ್ಬೋದು ಅಂತ. ಇಲ್ಲ, ಕಷ್ಟ ಆಗುತ್ತೆ, ಗೆಸ್ ಮಾಡೋಕ್ಕಾಗಲ್ಲ. ಆಗಲ್ವಾ? ಪಾಸಿಬಲ್ ಇಲ್ಲ. ನೋ, ಪಾಸಿಬಲ್ ಇಲ್ಲ. ಬಟ್ ಅದು ಆ್ಯಕ್ಚುಲಿ ಚೆನ್ನಾಗಿರುತ್ತಲ್ಲ, ಹೆಂಗೆ ಅದೆಲ್ಲ ಪ್ಲಾನಿಂಗ್ ಮಾಡೋದು. ಆ್ಯಂಡ್ ಅದು ಸೆಟ್ ಆಗೋಕ್ಕೂ ಟೈಮ್ ತಗೊಳುತ್ತಲ್ಲ ಕಾಂಟೆಂಟ್ ಮಾಡುವಾಗ. ಕರೆಕ್ಟ್. ಸ್ಟಾರ್ಟಿಂಗ್ ಅಲ್ಲಿ ಅದೇ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಆ್ಯಕ್ಚುಲಿ ಅವಳು ಬೈದ್ರು ಏನಕ್ಕೆ ಬೈತಾವಳೆ ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ. ಇವಾಗ ಅರ್ಥ ಆಗುತ್ತೆ, ಓಕೆ ಇದು ಬೈದ್ರೆ ಇದಕ್ಕೆ ಬೈತಾ ಇದ್ದಾಳೆ ಅಂತ. ಏನಕ್ಕೆ ಬೈತಿದ್ದಾರೆ ಅಂತ ಇವಾಗ ಅರ್ಥ ಆಗುತ್ತೆ. ಬಟ್ ಅವನ ಕೆಲಸದಲ್ಲಿ ಎಲ್ಲ ಗೊತ್ತಿದೆ, ನನ್ನ ಕೆಲಸದ್ದೇನೂ ಗೊತ್ತಿಲ್ವಲ್ಲ. ಹಿಂಗೆ ನಿಂತ್ಕೋಬೇಡ, ಕ್ಯಾಮ್ರಾ ಫೇವರ್ ಆಗಿ ನಿಂತ್ಕೋ, ಈ ಥರನೇ ನಿಂತ್ಕೊಂಡು ಮಾತಾಡು, ಇಲ್ಲೇ ರಿಯಾಕ್ಷನ್ ಕೊಡು ಅಂತಂದಾಗ, ಓ ಇವಳು ಯಾಕಪ್ಪ ಇಷ್ಟು ತಳೆ ತಿಂತಾಳೆ ಅನ್ಸೋದು ಅವನಿಗೆ. ಇವಾಗ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಬಟ್ ನಿಮ್ಮ ಫುಡ್ ಸ್ಟೈಲ್ ಏನು, ಅವ್ರ ಫುಡ್ ಸ್ಟೈಲ್ ಏನು? ಯಾಕಂದ್ರೆ ಇಬ್ರದ್ದು ಡಿಫ್ರೆಂಟ್ ಇರಬಹುದು ಅಂತ ನನ್ನ ಒಪಿನಿಯನ್. ಮೇ ಬಿ ಇಲ್ಲ, ಸೇಮು, ಇಬ್ರು ಸೇಮ್ ತಿಂತೀವಿ. ಬಟ್ ಕ್ವಾಂಟಿಟಿ ನಾನು ಕಮ್ಮಿ, ಅವ್ನು ಜಾಸ್ತಿ, ಆ ಥರ. ನೀವು ತುಂಬ ಇಷ್ಟಪಟ್ಟು ತಿನ್ನೋ ಫುಡ್ ಯಾವುದು? ಬಿರಿಯಾನಿ, ತಲೆಮಾಂಸ, ತಿಂತೀರಾ ನೀವು? ಅಪರೂಪಕ್ಕೆ. ಡಯಟ್ ಅದೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಮಾಮೂಲಿ ಮ್ಯಾನೇಜ್ ಅಂದರೆ ಡೈಲಿ ಒಂಥರ ರೆಗ್ಯುಲರ್ ಡಯಟ್ ಇರುತ್ತೆ. ಅದ್ರ ಮಧ್ಯೆ ಯಾವಾಗಾದರೂ ತಿನ್ನಬೇಕು ಅಂತ ತುಂಬ ಅನಿಸ್ದಾಗ ತಿಂದಿರ್ತೀರಾ? ಓಕೆ. ಜೋಡಿ ನಂಬರ್ 1 ನಿಮಗೆ ಫಸ್ಟ್ ಕಾಲ್ ಬರುತ್ತೆ. ಕಾಲ್ ಬಂದಾಗ ಫಸ್ಟ್ ಥಾಟ್ ಏನು ಬಂತು? ನಿಮ್ಮಿಬ್ರು ಕೂತ್ಕೊಂಡು ಈಗ ಮಾತಾಡ್ತಿರಲ್ಲ, ಏನು ಡಿಸ್ಕಷನ್ ಆಯಿತು? ಆಮೇಲೆ ಹೇಗೆ ಹೋಗೋಣ ಅಂತ ಡಿಸೈಡ್ ಆಯಿತು? ಯಾವ ಮೋಟಿವ್ಗೆ ಹೋಗೋಣ ಅಂತ ಡಿಸೈಡ್ ಆಯಿತು? ನನ್ನ ಕೈಲಂತೂ ಆಗಲ್ಲ ಅನ್ನೋದು ನಾನು ಡಿಸೈಡ್ ಮಾಡಿದೆ. ಅವನಿಗೆ ಹೇಳಿದಾಗ ಫಸ್ಟು ನನಗೆ ಅವನ ಕಡೆಯಿಂದ ರಿಯಾಕ್ಷನ್ ಬೇಕಿತ್ತು. ಬಿಕಾಸ್ ನನಗೆ ಶೂಟಿಂಗ್ ಅಂದರೆ ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಆಲ್ರೆಡಿ ರಿಯಾಲಿಟಿ ಶೋಸ್ ಎಲ್ಲ ಮಾಡಿದ್ದೀನಿ. ಬಟ್ ಇದು ಜೋಡಿ ಶೋ ಆಗಿರೋದ್ರಿಂದ ಅವನದು ನನಗೆ ಓಕೆ ಬೇಕಿತ್ತು. ಸೊ ಏನು ಮಾಡೋದು, ನೀನು ಡಿಸೈಡ್ ಮಾಡು, ನೀನು ಓಕೆ ಅಂದ್ರೇ ಮಾಡೋಣ, ಯಾಕಂದರೆ ಅವನ ಮೇಲೆ ಡಿಪೆಂಡು. ಸೊ ಆ್ಯಕ್ಚುಲಿ ನಾವು ಜೋಡಿ ಇರಬಹುದು, ಬಟ್ ಈ ಶೋ ಡಿಫ್ರೆಂಟಾಗಿ ಅಲ್ಲಿ ಪೋಟ್ರೆ ಆಗ್ತಾ ಇರೋದು ಎಪಿಸೋಡಲ್ಲಿ, ಮತ್ತು ಡಿಫ್ರೆಂಟಾಗಿ ಕಾಣಿಸ್ತಾ ಇರೋದು ಇವನಿಂದ. ಬಿಕಾಸ್ ಹೀ ಈಸ್ ಎ ಯೂನಿಕ್ ಇನ್ ದ ಶೋ. ಅಂದರೆ ಎಲ್ಲರೂ ಒಂದು ಸೈಡ್ ಆದರೆ ನಾವು ಒಂದು ಸೈಡ್ ಇದ್ದೀವಿ.
ಬಿಕಾಸ್ ಅಂದರೆ ಇವೊಂದು ವರ್ಕ್ ಸ್ಟೈಲ್ ಬೇರೆ, ಅಂದರೆ ಇವನು ಅಥ್ಲೆಟ್ ಆಗಿರೋದ್ರಿಂದ ಇವನ್ ಫಿಸಿಕ್ ಬೇರೆ, ಎಲ್ಲರಲ್ಲಿ ಎದ್ದು ಕಾಣಿಸ್ತಾನೆ ಅವನು. ಸೊ ಹಾಗಾಗಿ ನಾವು ಒಂಥರ ಡಿಫ್ರೆಂಟ್ ಜೋಡಿ ಇರೋದ್ರಿಂದ ಎಲ್ಲ ಡಿಪೆಂಡ್ ಅವನ ಮೇಲೆ. ನನ್ನನ್ನೆಲ್ಲರೂ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ನಾನು ಏನು ಆ್ಯಕ್ಟ್ ಮಾಡ್ತೀನಿ, ಏನು ಡಾನ್ಸ್ ಮಾಡ್ತೀನಿ, ಹೇಗೆ ಮಾತಾಡ್ತೀನಿ ಎಲ್ಲ ಗೊತ್ತು. ಬಟ್ ಇವನ ಬಗ್ಗೆ ಗೊತ್ತಿರಲಿಲ್ವಲ್ಲ. ಸೊ ಅದು ಒಂಚೂರು ಎಸ್ಟಾಬ್ಲಿಷ್ ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಸೊ ನೀನು ಏನು ಅಂತ ಗೊತ್ತಾಗುತ್ತೆ ಜನಗಳಿಗೆ. ಈಗ ನಿನ್ನನ್ನು ಕಂಟೆಂಟಲ್ಲಿ ನಾನು ಹೊಡಿತೀನಿ, ನೀನು ಎದುರ್ಕೋತೀಯ, ಆಮೇಲೆ ಏನೋ ನಾನು ಎಲ್ಲ ಅದೇ ಅನ್ಕೊಬಿಟ್ಟಿದ್ರು. ಅಂದ್ರೆ ನಾವೇನು ಕಂಟೆಂಟ್ ಅನ್ನು ಮಾಡ್ತೀವೋ ಅದೇ, ಅಂದ್ರೆ ಎಷ್ಟೋ ಒಂದು ಇದು ಕುಡಿಯೋದೆಲ್ಲ ಮಾಡಿದ್ವಿ, ನಾನು ದೊಡ್ಡ ಕುಡ್ಕ ಅನ್ಕೊಂಬಿಟ್ಟಿದ್ರು ಆಕ್ಚುಲಿ. ಎಲ್ಲ ಅಂದರೆ ಅವನು ರೀಲ್ಸಲ್ಲಿ ಹೆಂಗಿದಾನೋ ಹಂಗೆ ಇದ್ದಾರೆ ಅಂತ. ಬಟ್ ಅಟ್ಲೀಸ್ಟ್ ನೀನು ಏನು ಅನ್ನೋದು ಗೊತ್ತಾಗುತ್ತೆ ರಿಯಾಲಿಟಿ ಶೋ ಅಲ್ಲಿ. ಮಾಡೋಣ ಅಂತ ನಾನು ಒಂದು ಸ್ವಲ್ಪ ಮೋಟಿವ್ ಮಾಡಿದೆ. ಅದಕ್ಕೆ ಸರಿ ಆಯಿತು, ಓಕೆ ನೀನು ಇಷ್ಟೆಲ್ಲ ನನಗೆ ಏನು ಹೇಳ್ತಿದ್ಯಾ ಅಂತಂದರೆ ಮಾಡೋಣ, ಒಂದು ಟ್ರಯಲ್ ಮಾಡೋಣ ಅಂತೇಳ್ಬಿಟ್ಟು ಒಪ್ಕೊಂಡೆ. ಸೊ ಈಗ ನೀವು ಹೇಳಿ, ಟ್ರಯಲ್ ಮಾಡಿದ್ಮೇಲೆ ತುಂಬ ದಿನ ಆಯ್ತಲ್ವ, ಈಗ ಟೈಮ್ ಆಯಿತು, ನೀವು ಒಪ್ಕೊಂಡ್ರಿ ಈ ಒಂದು ಲೈಫ್ ಸ್ಟೈಲಿಗೆ ಅಂತ ನನಗನ್ಸುತ್ತೆ. ಸೊ ಈಗ ನಿಮ್ಗೆ ಏನು ಅನಿಸುತ್ತೆ? ನೀವೇನಾದರೂ ಮಿಸ್ ಮಾಡ್ಕೊಳ್ತಿದ್ರೆ ಇದನ್ನು, ಅಥವಾ ರಜನಿ ಹೇಳಿದ್ದು ಓಕೆ ಈಗ ನನಗೆ ವರ್ಕ್ ಆಯಿತು, ಹೆಂಗೆ ಅನ್ಸುತ್ತೆ? ಅಂದರೆ ಈಗ ಒಪಿನಿಯನ್ ಏನಿದೆ ನಿಮಗೆ ಜೋಡಿ ನಂಬರ್ 1? ಹೊಸ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಒಂದು. ಬೇಸಿಕ್ಲಿ ಏನಕ್ಕೆ ಅಂದರೆ ಎಷ್ಟೊಂದು ವಿಷಯಗಳು ನಾನು ಮಾಡೋಕ್ಕೆ ಆಗಲ್ಲ ಅನ್ನೋದನ್ನೆಲ್ಲ ಮಾಡ್ತಾ ಇದ್ದೀನಿ ಬೇಸಿಕ್ಲಿ. ಅಲ್ಲಿ ಡ್ಯಾನ್ಸ್ ಆಗಿರ್ಬೋದು, ಅಥವಾ ಡ್ರಾಮಾ ಆಗಿರ್ಬೋದು, ರೀಕ್ರಿಯೇಷನ್ಸ್ ಏನೇನು ಮಾಡಿದ್ರು ಅದು, ಅಥವಾ ಸರ್ಪ್ರೈಸ್ ಕೊಡೋದು, ಸರ್ಪ್ರೈಸ್ ತಗೊಳ್ಳೋ ಅಂಥದ್ದು, ಅದೆಲ್ಲ ಹೊಸ ಅದು ಆ್ಯಕ್ಚುಲಿ. ಅಂದರೆ ಜನರಲ್ ಲೈಫಲ್ಲೂ ನಡೆದಿದೆ ಅದು, ಬಟ್ ಅದನ್ನು ಆಡಿಯನ್ಸ್ ನೋಡೋ ಥರ ಮಾಡೋದು ತುಂಬ ಕಷ್ಟ ಇದೆ. ಅಂದರೆ ನಾವು ರೀಲ್ಸ್ ಮಾಡೋದೆಲ್ಲ ಬೇರೆ ಕಾನ್ಸೆಪ್ಟ್. ಅಂದರೆ ಯಾರು ಇರಲ್ಲ, ನಾವಿಬ್ರು ಇರ್ತೀವಿ, ವಿಡಿಯೋ ತೆಗಿತೀವಿ, ಅದು ಎಡಿಟ್ ಮಾಡ್ತೀವಿ, ಹಾಕ್ತೀವಿ, ಅದು ಬೇರೆ ವಿಷಯ. ಇಲ್ಲಿ ಅಷ್ಟು ಜನ ನೋಡ್ತಾ ಇರ್ತಾರೆ, ಆಮೇಲೆ ಅಷ್ಟು ಆಡಿಯನ್ಸ್ ವಾಚ್ ಮಾಡ್ತಾರೆ ನಮ್ಮನ್ನ. ಅಂದರೆ ನಾವು ಬೇರೆ ಥರ ನಮ್ಮ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಮಾಡಬೇಕಾ? ಬೇಡ, ನಾವಿರೋದು ಹಿಂಗೆ, ನಾವು ಸ್ಟೇಜ್ ಮೇಲೂ ಹಂಗೆ ಇರೋಣ. ಅದನ್ನು ಇವಾಗ ಕಲ್ತ್ಕೊಂಡಿದ್ದೀವಿ. ಅಂದರೆ ನಾವು ಏನು ಚೇಂಜ್ ಆಗೋಕ್ಕೆ ಬೇಡ, ಹಂಗೆ ಜನ ಎಕ್ಸೆಪ್ಟ್ ಮಾಡ್ತಾರೆ, ಅದು ಇಷ್ಟ ಆಗುತ್ತೆ. ನೋಡಿ, ಲೈಫ್ ಇದು ಎಷ್ಟು ಅದನ್ನ ಕಲಿಯೋದಕ್ಕೂ ಒಂದು ಮೂಮೆಂಟ್ ಸಿಗುತ್ತೆ ಅಂತ ನೋಡಿ. ಆ ಬೆಸ್ಟ್ ಮೂಮೆಂಟ್ ನಿಮಗೆ ಜೋಡಿ ನಂಬರ್ 1 ಆಗಿದೆ ಅನ್ನೋದಾ? ಎಸ್. ಬಟ್ ನಂಗೊಂದು ಕ್ಯೂರಿಯಸ್ ಇದೆ, ಅದು ನಿಮ್ಗೆ ಕೇಳೋದಲ್ಲ, ನಿಮ್ಗೆ ಕೇಳಬೇಕು. ನೀವು ಮುಂಚೆ ಅಮೃತವರ್ಷಿಣಿ ಸೀರಿಯಲ್ ನೋಡ್ತಿದ್ರಾ? ಯಾಕೆ ನಗು? 2 ಇಯರ್ಸ್ ಮೀಟ್ ಮಾಡೋದ್ವರೆಗೂ, 2 ಇಯರ್ಸ್ ಆದಮೇಲೆ ನನಗೆ ಗೊತ್ತಾಗಿದ್ದು ಅವಳು ಸೀರಿಯಲಲ್ಲಿ ಮಾಡ್ತಾಳೆ, ಆ್ಯಕ್ಟ್ರೆಸ್ಸು, ಆ ಥರ ಸೀರಿಯಲ್ ನಡೆದು. ಸೀರಿಯಸ್ಲಿ ಗೊತ್ತಿರಲಿಲ್ಲ ಅವನಿಗೆ. ಹೌ ಅಮೃತವರ್ಷಿಣಿ ಗೊತ್ತಿರಲಿಲ್ವಾ? ಅವ್ನು ಟಿವಿ ನೋಡಲ್ಲ. ನಾನು ಟಿವಿ ನೋಡಲ್ಲ ಆ್ಯಕ್ಚುಲಿ. ಸೋ ಸ್ಯಾಡ್. ಇವಾಗ ಇನ್ನೂ ಅಳ್ತಾರೆ ನೋಡಿ ಅವರು. ಬಟ್ ನಾನು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ, ಅಮೃತವರ್ಷಿಣಿ ಗೊತ್ತಿಲ್ಲ ಅಂತ. ನೋಡಿ, ಅದ್ರದ್ದು ಸೀನ್ಸ್, ಅದ್ರ ಡೈಲಾಗ್ಸ್ ನಂಗೆ ಈಗಲೂ ನೆನಪಿದೆ. ಎಲ್ಲ ಹೇಳ್ತಾರೆ ಅವ್ರೀಗ, ಎಲ್ಲ ಹೇಳ್ತೀನಿ ನೋಡಿ. ಈಗ ನನಗೆ ಗೊತ್ತಾಗ್ತಿದೆ ಆ್ಯಕ್ಚುಲಿ. ಎಲ್ಲೇ ಹೋದ್ರೂ ಅಮೃತ ಬಂದರು, ಅಮೃತವರ್ಷಿಣಿ ಅಂತ ಅಂತಾರಲ್ಲ, ಇವಾಗ ಅಯ್ಯೋ ನಾನು ಯಾಕೆ ನೋಡಲಿಲ್ಲ ಅವಾಗೆ ಸ್ಟಾರ್ಟಿಂಗ್ ನಡೆದಾಗೆ ಅಂತ ಅನ್ಸುತ್ತೆ. ಬಟ್ ಆಮೇಲೆ ಏನಾದ್ರು ಸ್ಟೋರಿ ಹೇಳಿದಾರೆ ಅವರು ಅಮೃತವರ್ಷಿಣಿದು? ಒಂದೊಂದು ಸೀನ್ಗಳು ಮಾಡುವಾಗ ಈ ಥರ ನಡೀತು, ಇದು ನಡೀತು ಅಂತ ಹೇಳ್ತಾ ಇರ್ತಾನೆ. ಅಂದರೆ ನಾವು ಒಂದು ಲ್ಯಾಪ್ಟಾಪ್ದು ಮಾಡಿದ್ವಿ ಆ್ಯಕ್ಚುಲಿ, ಒಂದು ಕಾನ್ಸೆಪ್ಟು. ಅಂದರೆ ಚಪಾತಿ ಮಾಡೋದು ಲ್ಯಾಪ್ಟಾಪ್ ಅಲ್ಲಿ. ನಾನು ವಾಶ್ ಮಾಡೋದಿತ್ತಲ್ಲ, ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಕಂಟೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಾಗ ಒಂದು ಸ್ವಲ್ಪ ಅದು ಟ್ರೆಂಡಿಂಗ್ ಆಗಿತ್ತು. ನಾನು ಲ್ಯಾಪ್ಟಾಪ್ ವಾಶ್ ಮಾಡೋದು ಯಾರೋ ವಿಡಿಯೋ ತೆಗೆದ್ಬಿಟ್ಟು ಹಾಕಿದ್ರು, ಅದು ಸ್ವಲ್ಪ ಟ್ರೆಂಡಿಂಗ್ ಆಗಿತ್ತು ಈಗ ಒಂದು 7-8 ಮಂತ್ಸ್ ಮುಂಚೆ. ಸೊ ಅದರದ್ದೇ ಒಂದು ಕನೆಕ್ಟಿವಿಟಿ ಮಾಡೋಣ, ಯಾಕಂದರೆ ಇವಾಗ ಅದು ಓಡ್ತಾ ಇದೆಯಲ್ಲ. ಸೊ ನಾನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಕನೆಕ್ಟಿವಿಟಿ ಒಂದು ಲ್ಯಾಪ್ಟಾಪ್ ಇಟ್ಕೊಂಡೇ ಒಂದು ಮಾಡಿದ್ವಿ. ಸೊ ಅದು ಚೆನ್ನಾಗಿ ಹೋಗಿತ್ತು. ಎಸ್, ಅದು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸೇ ಚೆನ್ನಾಗಿದೆ ಅಮೃತವರ್ಷಿಣಿ. ಬಟ್ ನಿಮಗೆ ಈಗ ಏನನ್ಸುತ್ತೆ, ಜೋಡಿ ನಂಬರ್ 1 ಅಂತ ನೀವು ಮಾಡ್ತಿರುವಾಗ ನಿಮಗೆ ಯಾವ ಆ್ಯಕ್ಟ್, ಯಾವ ಪರ್ಫಾರ್ಮೆನ್ಸ್ ತುಂಬ ನಿಮ್ಮ ಹಾರ್ಟಿಗೆ ಫೇವ್ರೇಟ್ ಆಗಿರೋದು? ನನಗೆ ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ನನಗನ್ಸಿದ್ದು ನಾನು ಇನ್ನೂ ಏನೂ ಮಾಡೇ ಇಲ್ಲ ಅಂತ ಫೀಲ್ ಬರ್ತಾಯಿದೆ. ಆಯಿತು ನಮಗೀಗ 8, 9, 10 ಎಪಿಸೋಡ್ ಆಗಿಲ್ವಾ? 10 ಎಪಿಸೋಡಲ್ಲಿ ನಾನು ಏನೂ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ನನಗೆ ಏನೂ ಇದೇ ಇಲ್ಲ. ಅಂದರೆ ಎಲ್ಲ ಇವನೇ ಮಾಡ್ತಾನೆ. ಇವಾಗ ಜೋಡಿ ನಂಬರ್ 1ಅಲ್ಲಿ ಈಗ ಸರ್ಪ್ರೈಸ್ ಅವ್ನು ಬಂದರು, ಅವನೇ ಮಾಡಬೇಕು. ಮತ್ತು ಮೂವಿ ರೀಕ್ರಿಯೇಷನಲ್ಲೂ ಅವನೇ ಹೀರೋ ಓರಿಯೆಂಟೆಡ್ ಸಿನಿಮಾದ ಮಾಡಿದ್ವಿ, ಅವನೇ ಮಾಡ್ದ. ಸೊ ಹಾಗೆ ನನಗೆ ನಾನು ಇನ್ನೂ ಏನೂ ಮಾಡಿಲ್ವೇನೋ ಅಂತ ಅನ್ನೋ ಫೀಲ್ ಆಗ್ತಾಯಿದೆ ನನಗೆ. ಇನ್ನೇನಾದರೂ ಮಾಡಬೇಕಷ್ಟೇ. ಅದು ಆ ಥರ ಅವಕಾಶ ಸಿಕ್ಕಿದ್ರೆ ಮಾಡಬೇಕಷ್ಟೇ. ಎಸ್. ನಿಮ್ಗೆ ಯಾವ್ದು ತುಂಬ ಫೇವ್ರೇಟ್ ಅನಿಸ್ತು? ಬೇಸಿಕ್ಲಿ ಡ್ಯಾನ್ಸ್ ಫೇವ್ರೇಟ್ ಅನಿಸ್ತು ಆ್ಯಕ್ಚುಲಿ. ಸೊ ಮುಂಚೆ ಎಲ್ಲ ಮಾಡಿದ್ರೆ ಡ್ಯಾನ್ಸ್? ಇದೇ ಫಸ್ಟ್ ಟೈಮ್ ಮಾಡ್ತಿರೋದಾ? ತುಂಬ ಮುಂಚೆ ಮಾಡ್ತಾ ಇದ್ದ. ಆಮೇಲೆ ಅವನಿಗೆ ಇವಾಗ ಅವನು ಸ್ವಲ್ಪ ಬಾಡಿ ಬಿಲ್ಡಿಂಗ್ ಇದರಲ್ಲಿರೋದ್ರಿಂದ
ಅವನಿಗೆ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ, ಈಗ ಸ್ಟಿಫ್ನೆಸ್ ಆಗ್ಬಿಟ್ಟಿದೆ. ಸೊ ಆ ಮೂಮೆಂಟ್ ಮಾಡಕ್ ಬರಲ್ಲ ಅಂದ್ರೆ ಈಗಲೂ ನಮ್ಮ ರೀಲ್ಸಲ್ಲೆಲ್ಲ ನೋಡಿದ್ರೆ ನೀವು ಡ್ಯಾನ್ಸೇ ಬರಲ್ಲ, ನನಗೆ ಡ್ಯಾನ್ಸ್ ಮಾಡ್ತೀನಿ. ಬಟ್ ನಿಮ್ ಸಪೋರ್ಟ್ ಇದೆಯಲ್ಲ ಅದು ಗ್ರೇಟ್. ಇಲ್ಲೂ ಬಂದಾಗೂ ಅದೇ ಅಂದಿದ್ದು, ಅದ್ರ ಹಿಂದೆ ಕಷ್ಟ ಎಷ್ಟು ಕೊಟ್ಬಿಟ್ಟಿದಾರಲ್ಲ ಕಷ್ಟ ಇದೆ ಅಂತ ಯೋಚನೆ ಮಾಡಿ. ಅದೇ ನನ್ಗೆ ಗೊತ್ತಾಯ್ತು, ನಾನು ವೆಯ್ಟ್ ಮಾಡ್ತಿದ್ದೆ, ಈಗ ಮುಗಿಸ್ತಾರೆ ಅಂತ. ಪಾಪ ಮುಗಿಸ್ಲೇ ಇಲ್ಲ, ಆಮೇಲೆ ನಾವೇ ಎಂಟ್ರಿ ಬಂದ್ಬಿಟ್ಟು ರೈಟ್. ಅಷ್ಟು ಟೆಕ್ಸ್ ಇರುತ್ತೆ, ಬಟ್ ಸ್ಟಿಲ್ ಯು ಆರ್ ಎಂಜಾಯಿಂಗ್ ಅಲ್ವಾ? ಯಾ ಹೌದು. ಬಿಕಾಸ್ ನಮಗೆ ಅಟ್ ಎಂಡ್ ಆಫ್ ದ ಡೇ ಆಡಿಯನ್ಸ್ ಎಂಜಾಯ್ ಮಾಡಬೇಕು, ಆಡಿಯನ್ಸಿಗೇನು ಎಂಟರ್ಟೈನ್ ಮಾಡಬೇಕು ಅಂತ ಮಾಡ್ತಿರ್ಬೇಕಾದ್ರೆ ಅದು ಆನ್ ಸ್ಕ್ರೀನು ರೀಲ್ಸ್ ಆಗಿರ್ಬೋದು ಇಲ್ಲ ಎಪಿಸೋಡ್ಸ್ ಆಗಿರ್ಬೋದು ಚೆನ್ನಾಗಿ ಬರಬೇಕು ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ ಆಗಿರುತ್ತೆ. ಹೌದು. ಸೊ ನನಗೊಂದು ಡ್ರೀಮ್ ಇದೆ, ಈಗ ನೀವು ಸಿಕ್ಕಿದಾಗ ಅಮೃತ ವರ್ಷಿಣಿದು ಒಂದು ಡೈಲಾಗ್ ಹೇಳ್ಸೋಣ ಅಂತ. ಅದರಲ್ಲಿ ಏನಿತ್ತು ಅಂತ, ಬಾಹುಬಲಿ ಡೈಲಾಗ್ ಇತ್ತು ಅದರಲ್ಲಿ. ಯಾವುದು? ಏನತ್ತೆ? ಆಯಿತು ಅತ್ತೆ, ವರ್ಷಕ್ಕ ನಾನು ಮಾಡಿಲ್ಲ ವರ್ಷಕ್ಕ, ಅಷ್ಟೇ ಇದ್ದಿದ್ದು ಡೈಲಾಗ್ ಅದರಲ್ಲಿ. ಇದ್ದೇ ಫೇಮಸ್ ಡೈಲಾಗ್ ಅದರಲ್ಲಿ. ನಾನು ಯಾವಾಗ ನೋಡಿದ ಇಷ್ಟೇ ಡೈಲಾಗ್. ಪಾಪ ಎಷ್ಟು ಅಳಿಸ್ತೀರಾ ಹುಡುಗಿನ ಅಂತ. ಬಟ್ ಇದೆಲ್ಲೊಂದು ಇನ್ನೊಂದು ಜೋಕ್ ಇತ್ತು. ನಾವು ಓದುವಾಗ ಅದು ಸ್ಟಾರ್ಟ್ ಆಯಿತು, ನಾವು ನಮ್ಮ ಕ್ಲಾಸ್ ಮೇಲೆ ಹೋಗ್ತಿದ್ದೆ, ಸೀರಿಯಲ್ ಮುಗಿತಿಲ್ಲ. ಬಟ್ ಅಮೃತ ಹಾಗೆ ಇದ್ದಾರೆ, ಅಮೃತ ಏನೂ ಚೇಂಜ್ ಆಗ್ತಿಲ್ಲ, ಅದು ಹಿಂಗೆ ಅಂತ. ಅದೇ ಅಮೃತ ಸ್ಪೆಷಾಲಿಟಿ, ಅಮೃತ ವರ್ಷಿಣಿ ಸ್ಪೆಷಾಲಿಟಿನೇ ಅದು. ಸೊ ಅಮೃತ ಎಲ್ಲ ಒಂದೊಂದು ಫೇಸ್ನು ಕ್ರಾಸ್ ಮಾಡಿದ್ಲು, ಆದರೆ ಎದುರುಗಡೆ ಇರೋರು ಯಾರು ಅದನ್ನು ಏನೋ ತಡ್ಕೊಳಕ್ಕೆ ಆಗಲಿಲ್ಲ. ಅವ್ರದ್ದೆಲ್ಲ ಚೇಂಜ್ ಆಯಿತು, ಬಟ್ ಇಲ್ಲಿ ಅಮೃತ ಮಾತ್ರ ಇದ್ದಂಗೆ ಇದ್ಲು. ಬಟ್ ಎಸ್, ಅಂತ ಸೀರಿಯಲ್ಗಳನ್ನು ಮಾತಾಡುವಾಗ ನೀವು ಸೀರಿಯಲ್ ಟೀಮಲ್ಲಿ ಏನೆಲ್ಲ ಮಾತಾಡ್ಕೊಳ್ತಿದ್ವಿ ಫನ್ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಹೆಂಗೆ ವರ್ಕ್ ಆಗ್ತಿದೆ, ಅಲ್ಲಿ ಏನು ರಿಯಾಕ್ಷನ್ಸ್ ಬರ್ತಿದೆ ಅಂತ. ಇಲ್ಲ, ಅವಾಗೆಲ್ಲ ಅಂದರೆ ನಮಗೆ ಶೂಟ್ ಡೇಟ್ಸ್ ಜಾಸ್ತಿ ಇರ್ತಿತ್ತು, ನಮ್ಗೆ ಹೊರಗಡೆ ಹೋಗೋಕ್ಕೆ ಅವಕಾಶನೇ ಸಿಗ್ತಾ ಇರಲಿಲ್ಲ. ನಾವು 30 ಡೇಸಲ್ಲಿ 25 ಡೇಸ್ ಶೂಟೇ ಮಾಡ್ತಾಯಿದ್ವಿ. ಸೊ ಇನ್ನು 5 ಡೇಸ್ ಅಲ್ಲಿ ಇಲ್ಲಿ ಅಂತಲೇ ಮುಗ್ದೋಗ್ತಿತ್ತು. ಸೊ ಹಾಗಾಗಿ ನಮಗೆ ಅವಾಗ ಇಂಟ್ರ್ಯಾಕ್ಷನ್ ಕಡಿಮೆ ಇತ್ತು. ಆಮೇಲೆ ಒಂದು 2-3 ಇಯರ್ಸ್ ಆದಮೇಲೆ ಸ್ವಲ್ಪ ನಮಗೆ ಶೂಟ್ಸ್ ಡೇಟ್ಸ್ ಎಲ್ಲ ಕಡಿಮೆ ಆದಮೇಲೆ ಹೊರಗಡೆ ಹೋಗೋಕ್ಕೆ ಶುರು ಮಾಡಿದ್ವಿ. ಆವಾಗಲೇ ಗೊತ್ತಾಗಿದ್ದು, ಓ ಮೈ ಗಾಡ್, ಅಮೃತ ವರ್ಷಿಣಿಗೆ ಈ ಮಟ್ಟಕ್ಕೆ ಕ್ರೇಜ್ ಇದೆಯಾ ಅಂತ. ಅಲ್ಲಿವರೆಗೂ ನನಗೆ ಇಮ್ಯಾಜಿನ್ನು ಮಾಡ್ಕೊಳ್ಳೋ ಥರ ನಾನು ಇರಲಿಲ್ಲ. ಸುಮ್ಮನೆ ಏನೋ ಹೋಗ್ತಾ ಇದ್ದೆ, ಏನೋ ನನಗೆ ಅಮೃತ ವರ್ಷಿಣಿ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ, ಓಕೆ ಅಷ್ಟೇ ಆ್ಯಕ್ಟ್ ಮಾಡ್ತಾಯಿದ್ದೆ. ಅದ್ರ ಮೇಲೆ ನನಗೆ ತುಂಬ ಲವ್ ಇತ್ತು. ಅದನ್ನು ಹೇಗೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಆ ಕ್ಯಾರೆಕ್ಟ್ರನ್ನ ಅನ್ನೋದ್ರ ಬಗ್ಗೆ ಇತ್ತು. ಬಿಟ್ಟರೆ ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ. ಆ ಲೆವೆಲ್ಗೆ ನಾವು ಶೂಟ್ ಮಾಡ್ತಾ ಇದ್ದಿದ್ದು ಆ ಟೈಮಲ್ಲಿ. ಎಸ್, ವೆರಿ ನೈಸ್. ಆ್ಯಂಡ್ ಈಗ ಒಂದೆರಡು ಕ್ವಶನ್ ಅಷ್ಟೇ. ನೀವು ನಿಮ್ಮ ಹೇರ್ ಕೇರ್ ಹೇಳಿ, ನೀವು ನಿಮ್ಮ ಸ್ಕಿನ್ ಕೇರ್ ಹೇಳಿ. ಒಂದು ಬೇಸಿಕಲಿ ಹೆರಿಡಿಟಿ ಲೈಕ್ ಡ್ಯಾಡ್ ಮಾಮ್ ಎಲ್ಲ ಚೆನ್ನಾಗಿದೆ ಕೂದಲು ಒಂದು. ಬಟ್ ಮೇಂಟೈನ್ ಮಾಡೋದಕ್ಕೆ ನಾನು ಅದಕ್ಕೆ ಏನು ಬೇಕೋ ಅದನ್ನು ನ್ಯೂಟ್ರಿಷನ್ ಕೊಡ್ತಾ ಇದ್ದೀನಿ. ಬೇಸಿಕ್ಲಿ ಫುಡ್ಡಲ್ಲಿ ಕೊಡ್ತಿದ್ದೀರಾ? ಪ್ರೋಟೀನು, ಇದೇನು ವೈಟಮಿನ್ಸ್ ಮಿನರಲ್ಸ್ ಏನು ಬೇಕೋ ಅದು ಫುಡ್ಡಲ್ಲಿರುತ್ತೆ. ಇನ್ನೊಂದು ಅದು ಬಿಟ್ಟು ಅಂದರೆ ಕೊಲಾಜಿನ್ ಆ ಥರ ಎಲ್ಲ ಯೂಸ್ ಮಾಡ್ತೀನಿ ಬೇಸಿಕ್ಲಿ. ಅದು ಹೇರ್, ನೇಲ್, ಸ್ಕಿನ್ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಓ ಸೂಪರ್ ಮೇಡಮ್, ಶುರು ಮಾಡಿ ನೀವು. ನಮ್ದೇನು ಸ್ಕಿನ್ನು ಅವ್ರಿಗೆ ಗೊತ್ತು, ಅವರೇ ಹೇಳಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ ಅವರೇ ಮೇಂಟೈನ್ ಮಾಡ್ತಿರೋದು. ಶುರು ಮಾಡಿ ನೋಡಿ. ಎಲ್ಲ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ಬ್ಯೂಟಿ ಟಿಪ್ಸ್ ಯಾರು ಕೊಡಬೇಕು ಅಂತ ಹೇಳಿದ್ರೆ ಈಗ ಹಸ್ಬೆಂಡ್ ಕೊಡ್ತಿದ್ದಾರೆ. ಅಷ್ಟೇ, ಅವರೇ ಅದಕ್ಕೆ ಎಲ್ಲ ಅಂದ್ಕೊಂಡಿರೋದು ಏನಂದರೆ, ಇವಳು ತುಂಬ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾಳೆ, ಮೇಕಪ್ ತುಂಬ ಯೂಸ್ ಮಾಡ್ತಾಳೆ. ನಾವು ರೀಲ್ಸ್ ಮಾಡುವಾಗೂ ಆ್ಯಕ್ಚುಲಿ ಮನೇಲಿರ್ತೀವಿ, ತೆಗ್ದಿರ್ತೀವಿ, ಮೇಡಮ್ ಏನು ಮೇಕಪ್ ಹಾಕಿದ್ದೀರಾ ಮೇಡಮ್, ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಿದೆ ಅಂತಾರೆ. ಅವಳು ಅವಾಗ ಎದ್ಬಿಟ್ಟು ಮುಖ ತೊಳ್ಕೊಂಡಿರ್ತಾಳೆ ಅಷ್ಟೇ. ಸುಮ್ಮನೆ ನೀರು ಹಾಕ್ಕೊಂಡು ಬಂದು ನಾನು ರೀಲ್ಸ್ ಮಾಡಿರ್ತೀನಿ ಎಷ್ಟೋ ಸಲ. ಒಂದು ಅಂದರೆ ಮುಂಚೆಯಿಂದ ಅವಳು ಆಯಿಲಿ ಫುಡ್ ಎಲ್ಲ ಆದಷ್ಟು ಕಮ್ಮಿ, ಆಚೆ ತಿನ್ನೋದು ಕಮ್ಮಿ ಇತ್ತು, ಮತ್ತು ಮನೇಲಿ ನ್ಯೂಟ್ರಿಷಸ್ ಆಗಿ ತಿಂತಿದ್ಲು. ಇವಾಗ ಸ್ವಲ್ಪ ಪ್ರೋಟೀನ್ ಎಲ್ಲ ಆ್ಯಡ್ ಮಾಡಿ, ಸೊ ಅದು ಹೆಲ್ಪ್ ಆಗ್ತಿದೆ ಅವಳಿಗೆ. ನೈಸ್, ವೆರಿ ನೈಸ್. ಈಗ ನಿಮ್ಮನ್ನು ಪ್ರೀತಿ ಮಾಡೋರು, ನಿಮ್ಮ ಜೋಡಿನ ಪ್ರೀತಿ ಮಾಡೋರು ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ. ಅವರೆಲ್ಲರಿಗೂ ಕೂಡ ಏನು ಹೇಳ್ತೀರಿ? ನಮ್ಮನ್ನು ರೀಲ್ಸಲ್ಲಿ ನೋಡಿ ಎಷ್ಟು ಜನ ಪ್ರೀತಿ ಕೊಟ್ಟಿದ್ರು, ಅಷ್ಟೇ ಪ್ರೀತಿ ಜೋಡಿ ನಂಬರ್ 1 ಮೇಲೂ ಕೊಡ್ತಾಯಿದ್ದೀರಾ. ಅದು ನಮಗೆ ರೀಚ್ ಆಗ್ತಾಯಿದೆ. ತುಂಬ ಜನ ಹೇಳ್ತಾಯಿದ್ರು, ಅಯ್ಯೋ ಹೆಂಗಪ್ಪ ನೀನು ಹೆಂಡ್ತಿನ ಒಂದು ಕೈಯಲ್ಲೆಲ್ಲ ಎತ್ಬಿಡ್ತೀಯಾ ಅಂತೆಲ್ಲ ತುಂಬ ಕಡೆ ಎಲ್ಲ ಸಿಕ್ಕಿದಾಗ ಜೋಡಿ ನಂಬರ್ 1 ತುಂಬ ಚೆನ್ನಾಗಿ ಬರ್ತಾಯಿದೆ, ನಿಮ್ಮ ಜೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ತೀರಾ. ಸಾಕಷ್ಟು ಜನ ಕಮೆಂಟ್ಸಲ್ಲೂ ಹೇಳ್ತಾರೆ, ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ, ಇನ್ಸ್ಪೈರ್ ಆಗಿದೆ, ನಿಮ್ಮನ್ನು ಮೀಟ್ ಮಾಡಬೇಕು, ಮಾತಾಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ನನಗಂತೂ ಈ ಒಂಥರ ಒಂದು ಬೂಸ್ಟ್ ಕೊಟ್ಟಂಗಾಗಿದೆ. ನಾವು ಇನ್ನೂ ಏನೋ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಬಂದಿದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಒಂದು ಪ್ರೀತಿ ಕೊಟ್ಟಿರೋದಕ್ಕೆ.
ಸೊ ಅರುಣ್ ಅವರೇ ನೀವೇನು ಹೇಳ್ತೀರಾ? ಮೊದಲೆಲ್ಲ ತುಂಬ ಕಷ್ಟ ಆಗೋದು, ನಾನು ಇದು ಮಾಡಬೇಕಾ ಬೇಡವಾ ಅಂತ ಅನ್ಸೋದು. ಈಗ ನಾವು ಬೇರೆ ಯಾವುದೇ ರೀಲ್ಸ್ ಹಾಕಿದ್ರು ಅಲ್ಲಿ ಬಂದು ಕಮೆಂಟ್ ಮಾಡಿರ್ತೀರ, ಓ ಜೋಡಿ ನಂಬರ್ 1ಅಲ್ಲಿ ನೀವು ಈ ಥರ ಮಾಡಿದ್ರಲ್ಲ, ಮೇಡಮ್ನ ಹಿಂಗೆ ಎತ್ಕೊಂಡ್ರಲ್ಲ, ಚೆನ್ನಾಗಿತ್ತದು, ನಮ್ಮ ಮನೇಲೂ ಹಂಗೆ ಮಾಡು ಅಂತ ನಮ್ಮ ಮನೇಲಿ ಹೇಳ್ತಾ ಇರ್ತೀನಿ. ಅವ್ರು ಎತ್ತಲ್ಲ, ಏನು ಮಾಡಲಿ ಅಂತ ಅಂತಾರೆ. ಮತ್ತು ರೀಲ್ಸಲ್ಲಿ ತುಂಬ ಪ್ರೀತಿ ಕೊಡ್ತಾ ಇದ್ರಿ, ಅದೇ ಪ್ರೀತಿನ ಡಬಲ್ ಆಗಿ ಈಗ ಜೋಡಿ ನಂಬರ್ 1ಅಲ್ಲಿ ನಾವು ರಿಯಲ್ ಆಗಿ ನಿಮ್ಮ ಜೊತೆಗೆ ಸಿಕ್ಕಿದಾಗೋ ಅಥವಾ ಆ ಮೆಸೇಜಸಲ್ಲೋ ಕಮೆಂಟಲ್ಲೋ ಮಾಡ್ತಿರಲ್ಲ, ಅದು ಒಂಥರ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀರ ಈಗ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಈ ಕ್ಯೂಟ್ ಜೋಡಿ ಮಾತುಗಳನ್ನು ಇಲ್ಲಿ ತನಕ ನೀವು ಕೂಡ ಕೇಳಿದ್ರಲ್ಲ, ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.